ಸುಮ್ಮನೆ ನನ್ನ ಬ್ಲಾಗ್ಗೆ ಗೆಸ್ಟಾಗಿ ಅವಾಗ ಜಾಯಿನ್ ಆಗೋಕ್ಕೆ ಅವ್ರ ಪಾಪ ಅವರು ಹೊರದೇಶದಿಂದ ಫ್ಲೈಟ್ ಹಾಕಿಸಿ ಕರ್ಸ್ಕೊಳ್ತೀನಿ. ದ ಒನ್ ಆ್ಯಂಡ್ ಓನ್ಲಿ, ದ ಮೋಸ್ಟ್ ಫೇಮಸ್, ದ ಮೋಸ್ಟ್ ಡಿಮ್ಯಾಂಡೆಡ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ವಿನು ಶೇಟ್. ನೀನ್ ಯಾಕೆ ಮಧ್ಯ ಕಡ್ಡಿ ಅಲ್ಲಾಡ್ಸಕ್ ಬಂದಿದ್ಯೆ? ನಿಮ್ ಸ್ಕಿನ್ ವೈಟ್, ನೀವ್ ಹಾಕೊಂಡು ಟೀ ಶರ್ಟ್ ವೈಟ್, ಸೊ ಅದೇ ಹೇಳ್ತಾ ಇರೋದು ವೈಟ್ ಅಂಡ್ ವೈಟ್ ಅಂತ. ಏನ್ ಹೇಳ್ತೀರಾ? ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ರಯ್ಯ. ಏನೇನೋ ಮಾತಾಡ್ತಾರೆ ಕಟ್ ಕಟ್ಟ. ಯಪ್ಪ ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು. A few moments later. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಅವ್ರು ಸುಮ್ನೆ ಡವ್ ಹೊಡಿತಾ ಇದಾರೆ. ಇದೆಲ್ಲ ಡವ್ ನಾನ್ ಯೂಶಲ್ ಆಗಿ ಮಾಡ್ಕೊಳ್ಳೋ ಮೇಕಪ್ ಮಾಡ್ಕೊಂಡಿರೋದು. I simply am not. ಟೈಲು ನಾನೇ ಗೆದ್ದಿದ್ದು ನಮ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಸಿಂಧೋಗಿ ಯೂಟ್ಯೂಬ್ ಚಾನೆಲ್. ಏನೋ ಬೆಳಗ್ಗೆನೆ ರೆಡಿಯಾಗಿ ಎಲ್ಲೋ ಹೊರಟಿರೋ ಥರ ಇದೆ ಅಂದ್ಕೊಳ್ತಾ ಇದ್ದೀರಾ? ಎಸ್, ನಾವು ಒಂದು ಆರ್ಗ್ಯಾನಿಕ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಆರ್ಗ್ಯಾನಿಕ್ ಲೈಫ್ ಹೇಗಿರುತ್ತೆ ಅಂದರೆ, ಈಗ ನಾವು ಎಲ್ಲ ಏನೋ ಬೇಸಿಕ್ಲಿ ಎಲ್ಲ ಅಡಲ್ಟ್ರೇಟೆಡ್ ಫುಡ್ಡು, ಇಲ್ಲಿ ಸಿಟಿ ಒಳಗಡೆ ಪೊಲ್ಯೂಷನ್ನು, ಅದು ಇದು ಫುಡ್, ಎಸ್ಪೆಷಲಿ ಫುಡ್ ವಿಚಾರಕ್ಕೆ ಬಂದಾಗ ಅಂತೂ ತುಂಬ ಅಡಲ್ಟ್ರೇಷನ್ ನಡೀತಾ ಇದೆ. ಪ್ರೊಬಯೋಟಿಕ್ಸ್ ಆ್ಯಡ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ, ಮತ್ತೊಂದು ಆ ಥರದ್ದು ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಬಟ್ ನಾನು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫುಡ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇನ್ನೂ ತುಂಬ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನನ್ನ ಜೊತೆಗೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ ಒಬ್ಬರು ಇಂಟರ್ನ್ಯಾಷನಲ್ ಆರ್ಟಿಸ್ಟ್. ಇವರು ಸುಮ್ಮನೆ ನನ್ನ ಬ್ಲಾಗ್ಗೆ ಗೆಸ್ಟಾಗಿ ಅವಾಗ ಜಾಯಿನ್ ಆಗೋಕ್ಕೆ ಅವ್ರ ಪಾಪ ಅವರು ಹೊರದೇಶದಿಂದ ಫ್ಲೈಟ್ ಹಾಕಿಸಿ ಕರ್ಸ್ಕೊಳ್ತೀನಿ. ದ ಒನ್ ಆ್ಯಂಡ್ ಓನ್ಲಿ, ದ ಮೋಸ್ಟ್ ಫೇಮಸ್, ದ ಮೋಸ್ಟ್ ಡಿಮ್ಯಾಂಡೆಡ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ವಿನು ಶೇಟ್. ಸೊ ಹೇಗಿತ್ತು ಫ್ಲೈಟು? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಬಿಸ್ನೆಸ್ ಕ್ಲಾಸಲ್ಲಿ ಬಂದ್ರಾ? ಹೌದೌದು, ಬಿಸ್ನೆಸ್ ಕ್ಲಾಸಲ್ಲೇ ಬಂದೆ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಯಾವ ದೇಶದಿಂದ ಬರ್ತಾ ಇದ್ದೀರಾ? ನಾನು ಆಕ್ಚುಲಿ ಪಟಾಯಿಗೆ ಹೋಗಿದ್ದೆ. ಪಟಾಯಿ ಮುಗಿಸ್ಕೊಂಡು ಪಟಾಯನಾ? ತಾಯ್ನಾಡು. ಓಕೆ, ಸೊ ಇವಾಗ ನೀವು ಪಟಾಯದಲ್ಲಿ ಎಲ್ಲ ಅಡಲ್ಟ್ರೇಟೆಡ್ ಫುಡ್ಡು, ಅಡಲ್ಟ್ರೇಟೆಡ್ ಥಿಂಗ್ಸ್ ಎಲ್ಲ ಮಾಡಿರ್ತೀರ. ಇವಾಗ ಅದನ್ನೆಲ್ಲ ಡಿಟಾಕ್ಸ್ ಮಾಡೋಕ್ಕೆ ಒಂದು ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಒಂದು ಆರ್ಗ್ಯಾನಿಕ್ ಎಕ್ಸ್ಪೀರಿಯನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಜರ್ನಿ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದರಲ್ಲೂ ಈ ಥರ ಎಲ್ಲ ಲಾಗ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಯಾವ ಥರ ಇದೆ ಅಂತ ನಾನು ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ. ಹೌದು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಂದರೆ ಸಿಟಿಯಲ್ಲೆಲ್ಲ ನಮಗೆ ಧೂಳು, ಡಸ್ಟು, ಎಸ್ಪೆಷಲಿ ನಾವು ಊಟ ಮಾಡೋದ್ರಲ್ಲೆಲ್ಲ ತುಂಬ ಪ್ರಿಸರ್ವೇಟಿವ್ಸು, ಆರ್ಟಿಫಿಷಿಯಲ್ ಕಲರ್ಸು, ಅದು ಇದು ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದನ್ನೆಲ್ಲ ಬಿಟ್ಟು ಫ್ರೆಶ್ ಆಗಿ ಒಂದು ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಫುಡ್ಡು ತಿನ್ನಬೇಕು, ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಒಂದು ಹೆಲ್ದಿ ಲಿವಿಂಗ್ ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾವು ಅಲ್ಲಿ ಹೋಗ್ತಾ ಇರೋದು. ಸೊ ನೀವು ನನ್ನ ಜೊತೆಗೆ ಬರ್ತಾ ಇರೋದು ನನಗೂ ಖುಷಿ ಆಗ್ತಾ ಇದೆ. ಸೊ ಏನು ಎತ್ತ ಅಂತ ಇವಾಗಲೇ ಕೇಳಬೇಡಿ, ಇಟ್ಸ್ ಅ ಸರ್ಪ್ರೈಸ್. ನಾನು ಅದು ತುಂಬ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆಯಿಂದ. ಸೊ ಯಾವಾಗ ಅಲ್ಲಿಗೆ ಹೋಗ್ತೀವಂತ ನಾನು ತುಂಬ ಕಾಯ್ತಾ ಇದ್ದೀನಿ. ಸೊ ಏನಿರ್ಬೋದು ಅನ್ಸುತ್ತೆ ನಿಮಗೆ? ಅದು ನನಗೆ ಗೊತ್ತೇ ಇಲ್ವಲ್ಲ ಏನಿರ್ಬೋದು ಅಂತ. ನೇಚರ್ ಕ್ಯೂರ್ ಸೆಂಟರ್ ಅನ್ಸುತ್ತಾ ನಿಮಗೆ? ಹೌದು ಅನ್ಸತ್ತೆ, 100% ಅನ್ಸತ್ತೆ. ಲೆಟ್ಸ್ ಗೋ. ಓಕೆ, ಸೊ ನಾವು ಆನ್ ರೂಟ್ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಲೊಕೇಶನ್ ಯಾವುದು ಅಂತ ಇನ್ನೊಂದು ಎಷ್ಟು ಅವರ್ ಇದೆ ಗೊತ್ತಾ? ಇಲ್ಲಿಂದ ಇನ್ನೂ 1 hour 48 minutes ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ವಿನು, 1 hour 48 minutes ಇದೆ ಇನ್ನು.
ಇನ್ನು ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇದೆಯಾ ಯಾವ್ದು ಇರ್ಬೋದು ಏನು ಅಂತ ಹೆಚ್ಕೊಂಡು ಹೋಗ್ತಾ ಇದೀನಿ ನಾನು 100 ಮೇಲೆ. ಓಕೆ, ಸೊ ಆದಷ್ಟು ಬೇಗ ಹೋಗಿ ರೀಚ್ ಆಗ್ಬೇಕಂತ ನಾನು ಕ್ಯೂರಿಯಾಸಿಟಿ ಇದ್ದೀನಿ. ಸೂಪರ್. ಓಕೆ, ಸೊ ಆನ್ ದ ವೇ ನಾನು ನಿಮ್ಗೋಸ್ಕರ ಒಂದು ಸಾಂಗ್ ನ ಡೆಡಿಕೇಟ್ ಮಾಡ್ತೀನಿ. ನನಗೋಸ್ಕರ? ಹೌದು, ನಿಮ್ ಫೇವ್ರೆಟ್ ಸಾಂಗ್. ಓಕೆನಾ? ವಿನುದು ಫೇವ್ರೆಟ್ ಸಾಂಗ್ ನೀವು ಹಿಂದಿನ ವಿಡಿಯೋದಲ್ಲೂ ನೋಡಿರ್ಬೋದು, ಒಂದು ಡಾನ್ಸ್ ಮಾಡಿರ್ತಾರೆ ಸಖತ್ತಾಗಿ, ಅದೇ ಸಾಂಗ್ ಹಾಕೋಣ ಅಂತ ಇದ್ದೀನಿ. ಯಾ, ದಿಸ್ ಇಸ್ ಫಾರ್ ಯು ವಿನು. ಚೆನ್ನಾಗಿದೆ ವಿನು, ತುಂಬಾ ಚೆನ್ನಾಗಿದೆ. ನನ್ ತುಂಬಾ ಫೇವರೇಟ್ ಇದು ಹಾಡು. ಈ ಹಾಡು ಬಂದಾಗ ನೀವು ನೆನಪಾಗ್ತೀರಾ ನನಗೆ? ನಾನ್ ನೆನಪಾಗ್ತೀನ? ನಾನ್ ಹೆಂಗ್ ನೆನಪಾಗ್ತೀನಿ? ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ನೀವು ಸೇರಿ ಡ್ಯಾನ್ಸ್ ಮಾಡಿದ್ದೀವಿ ಈ ಸಾಂಗ್. ಓ, ಆ ತರನಾ? ಆಗ್ಲೇ ಒಂದ್ ನಿಮಿಷ ಲಾಕ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ನಾನು ಬಿದ್ದೋಗ್ತೀನಿ ಆಚೆ ಕಾರಿಂದ. ಓಕೆ, ಅವಾಗಲೇ ವಿನು ಒಂದು ಸಖತ್ತಾಗಿರೋ ಡೈಲಾಗ್ ಹೇಳಿದ್ರು. ಇದು ಯಾವ್ದಾದ್ರು ಒಂದು ಮಾಸ್ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಬೋದು, ಮಾಸ್ ಅಥವಾ ಈವನ್ ರೊಮ್ಯಾಂಟಿಕ್ ಸಿನಿಮಾಗಳಲ್ಲೂ ಹೀರೋ ಹೀರೋಯಿನ್ಗೆ ಯೂಸ್ ಮಾಡ್ಕೊಬೋದು. ವಿನು ಹೇಳಿ ಆ ಡೈಲಾಗ್ನ ಇನ್ನೊಂದ್ಸಲ. ನಮ್ಮ ಕಿವಿ ಪಾವನ ಆಯ್ತು ಅವಾಗಲೇ ಕೇಳಿ, ನಮ್ಮ ವೀಕ್ಷಕರ ಕಿವಿನೂ ಪಾವನ ಆಗ್ಲಿ. ಹೆಂಗೋ ಒಂದು ಹೇಳಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮನೆ ಹುಡುಗ ವಿನಯ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ ಜೊತೆ ಇದಾರೆ ಐಶ್ವರ್ಯ ಸಿಂಧೋಗಿ ಅವರು. ಸೊ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇರೋದೇ ಮೊದಲನೇದಾಗಿ ತುಂಬಾ ಖುಷಿ ವಿಚಾರ. ಅದೇ ತರ ಇವತ್ತು ಅವ್ರು ಬೇರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ, ವೈಟ್ ಅಂಡ್ ವೈಟ್ ಅಲ್ಲಿ ಕಾಣಿಸ್ತಾ ಇದಾರೆ ಆಕ್ಚುಲಿ ಐಶ್ವರ್ಯ. ಅದೇ ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ನಾನು ವೈಟ್ ಅಂಡ್ ವೈಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು, ಬಟ್ ನಾನು ವೈಟ್ ಅಂಡ್ ವೈಟ್ ಹಾಕೊಂಡಿಲ್ಲ, ಬರೀ ಟಾಪ್ ಮಾತ್ರ. ಅದನ್ನು ವೈಟ್ ಅಲ್ಲ, ಇದು ಆಫ್ ವೈಟ್ ಟಾಪ್ ಅಲ್ಲಿ ಇದೀನಿ. ಮತ್ತೆ ಗ್ರೇ ಕಲರ್ ಪ್ಯಾಂಟ್ ಇದೆ, ಅದೇಂಗ ವೈಟ್ ಅಂಡ್ ವೈಟ್ ಆಗುತ್ತೆ? ನೀವು ತಿಳ್ಕೊಂಡಿರೋದೇ ರಾಂಗ್. ನಾನು ಯಾವತ್ತು ರೀಸನ್ ಇಲ್ಲದೆ ಏನು ಹೇಳ ಏನು ಅಂತ ಹೇಳಿ. ನೀವಿರೋದು ವೈಟು, ನಿಮ್ ಸ್ಕಿನ್ ವೈಟು, ನೀವು ಹಾಕೊಂಡಿರೋ ಟೀ ಶರ್ಟ್ ವೈಟು. ಸೊ ಅದೇ ಹೇಳ್ತಾ ಇರೋದು ವೈಟ್ ಅಂಡ್ ವೈಟ್ ಅಂತ. ಏನ್ ಹೇಳ್ತೀರಾ? ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ರಯ್ಯ. ಅರ್ಥ ಆಯ್ತಾ? ಸ್ಲೋ ಕ್ಲಾಪ್ಸ್. ಅರ್ಥ ಆಗಿಲ್ಲ ನನ್ಗೆ ಈ ತರ ಡಬ್ಬ ಡೈಲಾಗ್. ಯಾರ್ ಗುರು? ಯಾಕೆ ನಿಮ್ ಗರ್ಲ್ ಫ್ರೆಂಡ್ ಈ ತರ ಎಲ್ಲ ಹೇಳ್ತೀರಾ ನೀವು? ಆಕ್ಚುಲಿ ನಾನು ಸಿಂಗಲ್, ಯಾ ಗರ್ಲ್ ಫ್ರೆಂಡ್ ಇಲ್ಲ. ರೆಡಿ ಟು ಮಿಂಗಲ್ ನೀವು? ಯಾರು ಬೀಳ್ತಾರೆ ಹೇಳಿ? ಅಯ್ಯೋ, ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಹುಡುಗಿರು ವಿನುನ ಇಷ್ಟ ಯಾರಾದ್ರೂ ಪಡ್ತಾ ಇದ್ರೆ ಪ್ಲೀಸ್ ಕಾಮೆಂಟ್ಸ್ ಹಾಕಿ. ಹುಡುಗಿ ಹುಡ್ಕೋಣ ಇವನ್ಗೆ ಒಂದು. ಯಾ, ವಿನು ನನ್ನ ತಮ್ಮನ ಥರ. ಸೊ ನನ್ನ ತಮ್ಮನಿಗೆ ನನ್ನ ಕಡೆಯಿಂದ ಯಾರಾದ್ರೂ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾ, ಅದಕ್ಕೆ ನಿಮ್ಮನ್ನ ನಾವು ದೇವ್ರ ಥರ ನೋಡ್ತಾ ಇರೋದು. ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡ್ತೀರಾ ನಮಗೋಸ್ಕರ. ನಮ್ಮ ವ್ಯೂವರ್ಸ್ ಅಲ್ಲಿ ಯಾರಿಗಾದ್ರೂ ವಿನು ಇಷ್ಟ ಆಗಿದ್ದಲ್ಲಿ ನಿಮ್ಮ ರೆಸ್ಯೂಮೇಸ್ನ ಕಳಿಸ್ಬೋದು. ವಧುವರರ ಇದು ನಡೀತಾ ಇದೆ, ಮ್ಯಾಟ್ರಿಮನಿ ಸೈಟ್. ನನ್ನ ಹೆಂಗಾಗೋಗಿದೆ ಅಂದ್ರೆ ಇವಾಗ ನನ್ನ ಯೂಟ್ಯೂಬ್ ಚಾನೆಲ್ ಹೋಗಿ ಇವಾಗ ಐಶ್ವರ್ಯ ಸಿಂಧೋಗಿ matrimony.com ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಸೀರಿಯಸ್ಲಿ. ಯಾ, ಸೊ ಆಮೇಲೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನನ್ನ ಜೊತೆ ಟ್ರಿಪ್ ಮಾಡ್ತಾ ಇರೋದು? ಟ್ರಿಪ್ ಸೊ ಜರ್ನಿ ನಿಮ್ ಜೊತೆಗೆ ಜರ್ನಿ ಯಾವಾಗ್ಲೂ ಸಖತ್ತಾಗೇ ಇರುತ್ತೆ. ಅಯ್ಯೋ, ತುಂಬಾ ಚೆನ್ನಾಗಿರುತ್ತೆ ನಿಮ್ ಜೊತೆಗೆ ಜರ್ನಿ. ಬಿಕಾಸ್ ತುಂಬಾ ಕಾಮಿಡಿ ಮಾಡ್ತಾರಪ್ಪ ಇವರು. ನನಗೆ ಬೋರ್ ಆಗಕ್ಕೆ ಬಿಡೋದೇ ಇಲ್ಲ. ಇಷ್ಟೊತ್ತಿಗಾಗಲೇ ಮಲ್ಕೊಂಡ್ಬಿಡ್ತಾ ಇದ್ದೆ ಸುಮ್ಮನೆ, ಬಟ್ ಮಲ್ಕೊಂಡಿಲ್ಲ. ಯಾಕೆಂದರೆ ಅವರು ಕಾಮಿಡಿ ಸಕ್ಕದಾಗಿ ಮಾಡ್ತಾರೆ. ನಗ್ತಾನೇ ಇರ್ತೀನಿ ರೋಡ್ ಉದ್ದಕ್ಕೂ. ಆ ಜರ್ನಿ ಯಾವಾಗ ಎಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಅಂದರೆ ಅಷ್ಟು ಎಂಗೇಜ್ ಮಾಡಿಟ್ಟಿರ್ತಾರೆ ಅಲ್ವಾ? ಕಾರಲ್ಲಿ ಟ್ರಾವೆಲ್ ಯಾರೇ ಟ್ರಾವೆಲ್ ಮಾಡ್ತಾ ಇದ್ರು ಅಷ್ಟೇ. ಆ್ಯಂಡ್ ಇವ್ರು ಬರ್ಡ್ ವಾಚಿಂಗ್ಗೆ ಅಂತಾನೆ ಬರ್ತಾ ಇದಾರೆ ಅನ್ಸುತ್ತೆ ನನ್ನ ಜೊತೆಗೆ. ಅಲ್ಲ ಅದೆಲ್ಲ ಇದೆಯಾ? ಹಾ, ಬರ್ಡ್ಸ್ ಎಲ್ಲ ನಿಮ್ಮ ಇಷ್ಟ ಅದು. ಓ ಸೂಪರ್. ಯಾ, ಒಳ್ಳೇದಾಗ್ಲಿ ಬಿಡಿ. ನೀವು ನೋಡ್ತಾ ಇದ್ದೀರಾ ಅದನ್ನೆಲ್ಲ. ನಿಮ್ಗೆ ಯಾವ ಬರ್ಡ್ ಇಷ್ಟ? ಕಣ್ ತುಂಬ್ಕೊಳ್ಳಿ. ನಾವು ಸಣ್ಣ ಪುಟ್ಟ ಪಕ್ಷಿಗಳಿಗೆಲ್ಲ ನಾವು ಆಸೆ ಮಾಡಲ್ಲ. ನಾವ್ ಯಾವಾಗಿದ್ರು ಲಯನು, ಸಿಂಹ, ಆನೆ ಈ ತರ ನಾವ್ ಯಾವ ತರನೋ ನಾವು ನಮ್ ತರ ಇರೋದನ್ನ ಇಷ್ಟಪಡ್ತೀವಿ. ನಿಮ್ ಟೇಸ್ಟ್ ಅಷ್ಟು ಕೆಡ್ದಾಗಿದ್ಯಾ? ಟೇಸ್ಟಾ? ಸಿಂಹನ
ಸಿಂಹ ಎಲ್ರಿ ಸಿಗುತ್ತೆ? ಇಲ್ಲಿ ಝೂ ಅಲ್ಲಿ ಸಿಗುತ್ತೆ ಅಥವಾ ಅಲ್ಲಿ ಕಾಡ್ಗೆ ಹೋಗಿದ್ರೆ ಸಿಗುತ್ತೆ. ಅದಕ್ಕೆ ನಾನ್ ಸಿಂಹ ಆಗಿರೋದು. ಏನೇನೋ ಮಾತಾಡ್ತಾರೆ ಕಟ್ ಯಪ್ಪ. ಸಿಂಹ ನೋಡ್ಬೋದು ನೀವು. ನಿಮ್ಮಲ್ಲಿ ಸಿಂಹ ನೋಡುತ್ತಾ? ನಾನೊಂದು ಸಿಂಹ. ಯಾರು ಹೇಳಿದ್ದು? ನೀವ್ ನನ್ಗೆ ಆತರ ಒಂದ್ ಆಂಗಲ್ ಅಲ್ಲೂ ಕಾಣಿಸ್ತಲ್ಲ ಸಿಂಹದ ತರ. ಯಾಕಂದ್ರೆ ನೀವು ಡೈಲಿ ನೋಡ್ತಾ ಇರ್ತೀರಾ ಐಶ್ವರ್ಯ ಅವರೇ, ಅದ್ರ ಒಂದ್ ಕಾರಣಕ್ಕೆ ನಿಮ್ಗೆ ಕಾಣ್ತಾ ಇಲ್ಲ. ಅಂದ್ರೆ ಯಾವಾಗಾದ್ರೂ ಒಂದ್ಸಲ ನೋಡೋರ್ಗೆ ನೀವ್ ಸಿಂಹದ ತರ ಕಾಣಿಸ್ತೀರಾ? ರಾವ್ ಲುಕ್ ಅಲ್ಲಿ ಕಾಣಿಸ್ತೀರಾ? ಅಂದ್ರೆ 1 ವರ್ಷ ಆದ್ಮೇಲೆ ಬನ್ನಿ ನನ್ ಕಣ್ಗೆ ನೀವ್ ಸಿಂಹದ ತರ ಕಾಣಿಸ್ತೀರಾ? 100% ಅದೇ ಹೆಂಗೆ? ವಾಟ್ ನಾನ್ಸೆನ್ಸ್. ಊಸ್ರಿ ಬಳ್ಳಿ ಬದಲಾಗುತ್ತಲ್ಲ ಆ ತರ ಬದಲಾವಣೆ ಆಗ್ತಾ ಇರ್ತೀರ ಒಂದೊಂದು. ಪಾಪ ಚೈತಕ್ಕ ನೀನಕ್ಕೆ ತರ್ತೀರಾ ಟಾಪಿಕ್ ಅಲ್ಲಿ. ಸರಿ ಇನ್ನು ಹೇಳಿ ಇವಾಗ ನೆಕ್ಸ್ಟ್ ಬ್ರೇಕ್ ಎಲ್ಲಿ ತಗೊಳ್ಳೋಣ ಅಂತ ನಾನು ಇನ್ನು ಗೆಸ್ ಮಾಡಿಲ್ವಾ ಯಾವ ಜಾಗಕ್ಕೆ ಹೋಗ್ತಾ ಇರ್ಬೋದು? ಒಂದು ಕ್ಲೂ ಕೊಡ್ಲಾ ನಿಮ್ಗೆ? ಇದನ್ನ ನಾವು ಮನೇಲಿ ಯೂಸ್ ಮಾಡ್ತೀವಿ. ಮನೇಲಿ ಯೂಸ್ ಮಾಡ್ತೀರಾ? ಹೌದು, ನಾವು ಹೋಗ್ತಾ ಇರೋ ಜಾಗದಲ್ಲಿ ನಾವು ಅಡ್ಗೆ ಮನೆಯಲ್ಲಿ ಬಳಸುವಂತ ಒಂದು ಪದಾರ್ಥ ಅಲ್ಲಿದೆ. ಅಡ್ಗೆ ಮನೆಯಲ್ಲಿ ಬಳಸ್ತೀವಿ ಇದನ್ನ. ಪಾತ್ರೆ ರೆಡಿ ಮಾಡ್ತಾರಾ? ಪಾತ್ರೆನಾ? ಅಡ್ಗೆ ಮನೆಯಲ್ಲಿ ಪಾತ್ರೆನೇ ತಾನೇ ಬಳಸೋದು, ಇನ್ನೇನ್ ಬಳಸ್ತಾರೆ? ಅಡ್ಗೆ ಮಾಡಕ್ಕೂ ಬಳಸ್ತೀವಿ. ನಾವು ತಿಂತೀವಿ ಅದನ್ನ. ತಿಂತೀರಾ? ಹೌದು, ತಿನ್ನುವಂತ ಪದಾರ್ಥ. ಹೌದು. ಎಷ್ಟೊಂದಿರತ್ತೆ, ಯಾವ್ದಂತ ಹೇಳಿ? ಅದೇ ನೀವ್ ಗೆಸ್ ಮಾಡ್ಬೇಕು ಅದನ್ನೇ. ಬರ್ಡ್ಸ್ ಬೇರೆ ಹೇಳಿದೀರಾ. ಚಿಕನಾ? ಇಲ್ಲ, ಆರ್ಗ್ಯಾನಿಕ್ ಅಂತ ಹೇಳಿಲ್ವಾ ನಿಮ್ಗೆ? ಆರ್ಗ್ಯಾನಿಕ್ ಚಿಕನ್ ಅಲ್ಲೂ ಆರ್ಗ್ಯಾನಿಕ್ ಬರುತ್ತೆ, ಬಟ್ ಇಲ್ಲ ಚಿಕನ್ ಅಲ್ಲ, ರಾಂಗ್. ಕಾಯ ಮನೆಯಲ್ಲಿ ಬಳಸ್ತೀವಿ ನಾವು ಆರ್ಗ್ಯಾನಿಕ್ ಆಗಿ. ತೆಂಗಿನಕಾಯಿ ಇಲ್ಲೇ ಎಷ್ಟೊಂದು ಮರಗಳಿದೆ. ನನಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಚೆನ್ನಾಗಿರೋದೊಂದು ಕ್ಲೂ ಕೊಡಿ. ತಿಂತೀವಿ ಅದನ್ನ, ಅಷ್ಟೇ ಕ್ಲೂ. ನೀವು ದಾರಿ ಉದ್ದಕ್ಕೂ ಎಷ್ಟೊಂದು ಪದಾರ್ಥಗಳನ್ನ ತಿಂತೀವಿ ನಾವು. ಅದೆಲ್ಲ ಗೊತ್ತಿಲ್ಲ, ದಾರಿ ಉದ್ದಕ್ಕೂ ಗೆಸ್ ಮಾಡ್ಕೊಂಡೇ ಹೋಗೋಣ ಅಂದ್ರೆ. ಹೌದಾ? ಏನು ವೆಜಿಟೇಬಲ್ಸ್ ಇರ್ಬೋದಾ? ಹಾ, ಅದು ಸಿಗುತ್ತೆ. ಬಟ್ ಇದು ಒಂದು ಇನ್ನೊಂದು ಕ್ಲೂ ಕೊಡ್ತೀನಿ. ಇದು ಒಂದು ಕಂಪನಿ, ಒಂದು ಬ್ರ್ಯಾಂಡ್. ಕಂಪನಿನಾ? ಒಂದು ಬ್ರ್ಯಾಂಡ್ ಇದು ಒಂದು ಬ್ರ್ಯಾಂಡ್. ಹಾ, ಇವ್ರದ್ದು ಫುಡ್ ಪ್ರಾಡಕ್ಟ್ಸ್ ಇದೆ. ಬಟ್ ಅದ್ ಯಾವ ಕ್ಯಾಟಗರಿ ಅಂತ ಹೇಳ್ಬಿಟ್ರೆ ನೀವು ಬೇಗ ಕಂಡು ಹಿಡಿದು ಬಿಡ್ತೀರಾ. ಅದ್ ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇರ್ತೀವಲ್ವಾ, ಅವಾಗ ನಿಮ್ಗೆ ಆ ಕ್ಲೂ ಕೊಡ್ತೀನಿ ಯಾವ ಕ್ಯಾಟಗರಿ ಅಂತ. ಅಲ್ಲಿವರೆಗೂ ಗೆಸ್ ಮಾಡಿ. ಇದೊಂದು ಬ್ರ್ಯಾಂಡ್ ಯಾವ್ದಿರ್ಬೋದು? ಗೊತ್ತಾಗ್ತಿಲ್ಲ ಆಕ್ಚುಲಿ ನನಗೆ. ನೀವೇನೋ ಅಡುಗೆ ಮನೆಯಲ್ಲಿ ಬಳಸ್ತೀವಿ ತಿಂತೀವಿ ಅಂದ್ರೆ ವೆಜಿಟೇಬಲ್ಸ್ ಹೇಳ್ಬೋದು. ಬಟ್ ನೀವು ನಾನ್ ವೆಜ್ ಹೇಳಿದಾಗ್ಲೂ ಬಾಯಿ ಮುಚ್ಕೊಂಡ್ರಿ. ಸೊ ಇವಾಗ ಯಾವ್ದಂತ ನಾನು ನಿಮ್ಗೆ ಗೆಸ್ ಮಾಡಬೇಕು. ಸರಿ, ಆಮೇಲೆ ನೆಕ್ಸ್ಟ್ ಯಾವ ಕ್ಯಾಟಗರಿ ಫುಡ್ ಪ್ರಾಡಕ್ಟ್ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಅದಕ್ಕೆ ನೀವು ಇನ್ನೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರಿ, ಪರವಾಗಿಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ ಆಗಲಿ ಇನ್ನೊಂದು ಸ್ವಲ್ಪ. ಏನಿರ್ಬೋದು ಅಂತ. ಸರಿ, ಓಕೆ, ಥಿಂಕ್ ಮಾಡಿ ಹೇಳ್ತೀನಿ. ಓಕೆ ಸರಿ, ಇನ್ನೊಂದು. ಓಕೆ, ಇಲ್ಲ, ಈ ಕ್ಲೂ ಕೊಟ್ಬಿಟ್ರೆ ಹೇಳೇ ಬಿಡ್ತೀರಾ? ಬೇಡ, ಇವಾಗ ಸದ್ಯಕ್ಕೆ ಸಾಕು. ಅವ್ರು ಇನ್ನೂ ಕ್ಯೂರಿಯಾಸಿಟಿಯಿಂದ ಕಾರ್ ಡ್ರೈವ್ ಮಾಡಲಿ, ಆಮೇಲೆ ಇನ್ನೊಂದು ಕ್ಲೂ ಕೊಡ್ತೀನಿ. ಆ ಕ್ಲೂ ಕೊಟ್ಟಿದ ತಕ್ಷಣ ನೀವು ಹೇಳ್ಬಿಡ್ತೀರಾ ಆ್ಯಕ್ಚುಲಿ. ಓಕೆ ಗೈಸ್, ಸೊ ಇವಾಗ ಆಲ್ಮೋಸ್ಟ್ 1 ಅವರ್ ಇದೆ ಅಷ್ಟೇ, 1 ಅವರ್ಕಿಂತ ಕಡಿಮೆ ಇದೆ. ಈಗ ನಾನು ಮೇಕಪ್ ಮಾಡ್ಕೊಬೇಕು. ನನಗೆ ತುಂಬ ಲೇಸಿ ಆಗಿತ್ತು ಮನೆಯೆಲ್ಲ ರೆಡಿಯಾಗಿ ಬರೋಕ್ಕೆ. ಸೊ ನಾನು ಕಾರಲ್ಲೇ ಆಲ್ಮೋಸ್ಟ್ ಫಂಕ್ಷನ್ಸ್ಗೆ ಇವೆಂಟ್ಸ್ಗೆಲ್ಲ ಹೋದಾಗ ನನ್ನ ಕಾರಲ್ಲೇ ರೆಡಿ ಆಗೋದು. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್ ಎಲ್ಲ ಬಂದರೆ ಅವ್ರು ರೆಡಿ ಮಾಡ್ತಾರೆ. ಬಟ್ ಇವತ್ತಿಗೆ ನಾನೇ ರೆಡಿ ಆಗೋಣ ಅಂತ, ಸೊ ಕಾರಲ್ಲಿ ಮೇಕಪ್ ಮಾಡ್ಕೊಳ್ಳೋಣ ಅಂತ. ಈಗ ವಿನ್ನು, ನಾವು ಯು ಟೆಲ್ ಮೀ ಎಷ್ಟು ನಿಮಿಷದಲ್ಲಿ ನಾನು ಮೇಕಪ್ ಮಾಡ್ಕೊಬೇಕು? ನಿಮ್ಮ ಇಷ್ಟ. ಯು ಗಿವ್ ಮಿ ಒನ್ ಟೈಮ್. ಯೋಚನೆ ಮಾಡ್ಕೊಂಡು ಕೊಡಿ ಟೈಮ್ನ. ಸುಮ್ಮನೆ 5 ನಿಮಿಷ ಎಲ್ಲ ಹೇಳ್ಬೇಡಿ, ಕಷ್ಟ. ಸೊ ಎಷ್ಟು ಟೈಮಲ್ಲಿ ನಾನು ಮೇಕಪ್ ಮಾಡ್ಕೊಬೇಕು? 10 ನಿಮಿಷದಲ್ಲಿ ಮಾಡಿ ನೋಡೋಣ. 10 ನಿಮಿಷನಾ? ಹೌದು. ಕಷ್ಟ, ಸ್ವಲ್ಪ ಕಷ್ಟ. ಓಕೆ, ಒಂದು ಗ್ರೇಸ್ ಟೈಮ್ ಕೊಡಿ. ಡನ್. ಹೋಗ್ಲಿ ಪಾಪ, ನಿಮ್ಗೋಸ್ಕರ ಕಷ್ಟಪಟ್ಟು 12 ನಿಮಿಷ ಕೊಡ್ತೀನಿ. 12 ನಿಮಿಷನಾ? ಹಾ, 2 ಮಿನಿಟ್ಸ್. ಹೌದೌದು, ಪ್ರತಿ 1 ಸೆಕೆಂಡ್ಗೂ ವ್ಯಾಲ್ಯೂ ಇದೆ. ಸರಿ, ಇವಾಗ ಎಷ್ಟಂತ ಹೇಳಿದ್ರಿ? 12 ನಿಮಿಷನಾ? ನಿಮಿಷದಲ್ಲಿ ಮೇಕಪ್ ರೆಡಿ ಆಗಿ ಆಗಿರ್ಬೇಕು. ಏನಾಗಿರ್ಬೇಕು? ರೀಚ್ ಆಗ್ತೀವಿ.
ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟೈಲ್ ಇದೆಯಾ ಹಿಂಗೆ ಮೇಕಪ್ ಮಾಡ್ಕೊಬೇಕು ಅಂತ? ಇಲ್ಲ, ನೀವು ಯಾವ ತರ ಮಾಡ್ಕೊಂಡ್ರು ಕ್ಯೂಟ್ ಕಾಣ್ತೀರಾ, ಅದು ಸಪ್ರೇಟ್. ಅಪ್ಪಪ್ಪ ಹಾ ಸೊ ಹಾ ಒಳ್ಳೆ ಸ್ಟೈಲಿಶ್ ಲುಕ್ ಇರಲಿ. ಸ್ಟೈಲಿಶ್ ಲುಕ್ ಎಲ್ಲ ಬೇಡ, ನ್ಯಾಚುರಲ್ ಲುಕ್. ನ್ಯಾಚುರಲ್ಲೇ ಮಾಡಿ. ನಿಮ್ಗೆ ಅದೇ ತಾನೇ ನ್ಯಾಚುರಲ್. ಇಷ್ಟ ಯಾವತ್ತು. ಮತ್ತೆ ಸ್ಟೈಲಿಶ್ ಲುಕ್ ಅಂದ್ರೆ ಏನರ್ಥ? ಅಲ್ಲ, ನೀವು ಆಕ್ಚುಲಿ ನೀವೇ ಸ್ಟೈಲಿಶ್ ಅಲ್ವಾ, ಸೊ ಮೇಕಪ್ ನಿಮ್ ತರನೇ ಸ್ಟೈಲಿಶ್ ಆಗಿರತ್ತೆ ಅಂತ ನಾನು ನೋಡಿದೆ. ಸೊ ನಾನು ಯಾರಿಗೆ ಏನು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್. ಸರಿ, ಇವಾಗ 12 ನಿಮಿಷದಲ್ಲಿ ಮೇಕಪ್ ಮಾಡಬೇಕು ಒಟ್ಟಿನಲ್ಲಿ ಅಷ್ಟೇ. ಓಕೆ ಅಲ್ವಾ? ರೆಡಿ, ಐ ಆಕ್ಸೆಪ್ಟ್ ದಿಸ್ ಚಾಲೆಂಜ್. ಆ್ಯಂಡ್ ಈಗ ಟೈಮರ್ ಇಡ್ತಾ ಇದ್ದೀನಿ ನನ್ನ ಫೋನಲ್ಲೇನೆ. ಓಕೆನಾ? ನಿಮಿಷ ಸ್ಟಾಪ್ ವಾಚ್ ರೀಸೆಟ್. ಓಕೆ, ಈಗ 12 ನಿಮಿಷದಲ್ಲಿ ನಾನು ಮೇಕಪ್ ಮಾಡ್ಕೋಬೇಕು. ಟೈಮರ್ ಇಟ್ಬಿಡೋಣ, ಇಲ್ಲಾಂದರೆ ನಿಮಿಷ 210. ಓಕೆ, 12 ಮಿನಿಟ್ಸಿಗೆ ಇಟ್ಟಿದ್ದೀನಿ. ಆ್ಯಂಡ್ ಐ ವಿಲ್ ಸ್ಟಾರ್ಟ್ ದ ಟೈಮರ್ ಇವಾಗ. ಓಕೆ, 12 ಮಿನಿಟ್ಸ್. ಓಕೆನಾ ಅಮ್ಮ? ಆಲ್ ದ ಬೆಸ್ಟ್ ಅಂತ ಹೇಳಿ. ಆಲ್ ದ ಬೆಸ್ಟ್ ಐಶ್ವರ್ಯ ಸಿಂಧೋಗಿ ಅವರೇ. ನಿಮ್ದು 12 ನಿಮಿಷದಲ್ಲಿ ಮೇಕಪ್ ಆಗಿ ನಾವು ನಿಮ್ಮನ್ನ ನೋಡ್ಬೇಕಾದಷ್ಟು ಬೇಗ. ಆದ್ರೂ ಈ ತರ ಯಾರು 12 ನಿಮಿಷ ಟೈಮಿಂಗ್ ಕೊಟ್ಟಿಲ್ಲ, ಸ್ವಲ್ಪ ಕಷ್ಟ. ಬಟ್ ಓಕೆ, ಈಗ ಸ್ಟಾರ್ಟ್ ಆಯ್ತು. ಟೈಮ್ ಸ್ಟಾರ್ಟ್ ಆಗಿತ್ತು. ಓಕೆ, ಈಗ ಅಯ್ಯೋ ಸ್ಪಾಂಜೇ ಬೆಟ್ಟಾಗಿಲ್ಲ ಇನ್ನು ನಿಮಿಷ. ಆಯ್ತು, ಇರ್ಲಿ ಪರವಾಗಿಲ್ಲ, ನಾನು ಹಂಗೆ ಮಾಡ್ಕೊಳ್ತೀನಿ. ಹಿಂಗೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದೀವಿ ಅಂದರೆ ನಾವು ಅಮ್ಮ ಸ್ಪಾಂಜ್ ವೆಟ್ ಮಾಡ್ತಾ ಇದ್ದೀನಿ. ಓಕೆ, ಸ್ಪಾಂಜ್ನ ವೆಟ್ ಮಾಡ್ಕೊಂಡಿದ್ದೀನಿ. ಅಮ್ಮ ಟೈಮ್ ಆಗೋಯ್ತು. ಓಕೆ, ಸ್ಪಾಂಜ್ನ ವೆಟ್ ಮಾಡಿಕೊಂಡೆ. ಈಗ ಎಲ್ಲ ಬಿದ್ದೋಗ್ತಾ ಇದೆ. ಓಕೆ, ಸೊ ಈಗ ನಾನು ಫಸ್ಟು ಫೌಂಡೇಶನ್ನೇ ಹಾಕ್ಕೊಂಬಿಡ್ತೀನಿ. ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ. ಸೊ ನಾನು ನಾರ್ಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, 3 ಪಂಪ್ಸ್. ಓಕೆ ಕಮಾನ್. ಇದೊಳ್ಳೆ ರೇಸಿಂಗ್ ಮಾಡ್ತಾರಲ್ಲ ಹಂಗೆ ಮೇಕಪ್ ರೇಸ್ ಇದು. ಏನು ಹೌದು? ನಿಮಗೇನು ಗೊತ್ತಾಗುತ್ತೆ? ನಿಮ್ಗೇನು ಅನ್ಸುತ್ತೆ ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಂತ? ಮಾಡ್ತೀರಾ? ಹೌದಾ? ಕಷ್ಟ ಹೇಳಿಲ್ವಾ ಕಷ್ಟ ಅಂತ? ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಡೋ ಥರ ಇಲ್ಲಿ ನಮ್ಮ ಟಾಸ್ಕ್ನೇ ಮಾಡಿದೀರಾ. ಇದೆಲ್ಲ ನಿಮ್ಗೊಂದು ಮ್ಯಾಟ್ರಾ? ಅಬ್ಬಾ. ಓಕೆ, ಆಲ್ಮೋಸ್ಟ್. ನಾನೇನು ಅನ್ನಲ್ಲ, ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ಹೇಳ್ತೀನಿ ನಿಮ್ಗೂ ಹಂಗೆ ಕೊಡ್ತೀನಿ ಕಷ್ಟವಾಗಿರೋ. 12 ಮಿನಿಟ್ಸ್ ಅಂತ ನಾನು 15 ನಿಮಿಷ ಕೊಡ್ತೀರಾ ಅನ್ಕೊಂಡೆ ಅಟ್ಲೀಸ್ಟ್. ನಮ್ಮ ಟೈಮ್ಗೆ ನೀವು ಸೆಟ್ ಆಗಬೇಕು, ಅರ್ಥ ಆಯ್ತಾ? ಅಯ್ಯಪ್ಪ, ಈ ಥರ ಯಾರು ಬೇರೆಯವ್ರು ಹೇಳ್ಬಿಟ್ಟಿದ್ರೆ ರಾವಣ ಕಂದ ರಾವಣ ಬೇಡ ಬಿಡಿ. ಓಕೆ, ಬೇಸೆ ಸ್ವಲ್ಪ ಕಷ್ಟ ಅಪ್ಪ, ಎಲ್ಲ ಬ್ಲೆಂಡ್ ಮಾಡಿ ಇಡ್ಬೇಕು. ಸೊ ನಾರ್ಸಲ್ಲಿ ನಾನು ಸ್ಟ್ರಾಂಬೆರಿ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಲುಕ್ಸ್ ಗುಡ್, ಸೋ ಫಾರ್ ಸೋ ಗುಡ್. ಆ್ಯಂಡ್ ಓಕೆ, ಇದಾಯಿತು. ನಾವು ಲೆಟ್ಸ್ ಮೂವ್ ಆನ್ ಟು ದ ಕನ್ಸೀಲರ್. ನಾನು ಟೂ ಫೇಸ್ಡ್ ಕನ್ಸೀಲರ್, ಇದೆಲ್ಲ ಯಾಕೆ ಲೇಬಲ್ಸ್ ಹಾಕಿದ್ದಾರೆ ಅಂದರೆ ಬಿಗ್ ಬಾಸಲ್ಲಿ ಏನಂತಾರೆ ಬ್ರ್ಯಾಂಡ್ಸ್ ಕಾಣಬಾರ್ದು ಅಂತ ಈ ಥರ ಟೇಪ್ ಹಾಕ್ಸಿದ್ದಾರೆ. ಸೊ ದಿಸ್ ಇಸ್ ಟೂ ಫೇಸ್ಡ್ ಕನ್ಸೀಲರ್ ಇನ್ ಗೋಲ್ಡನ್ ಬೇಜ್. ಓಕೆ, ಸೊ ಇದು ಕನ್ಸೀಲರು. ನಾನು ಇದನ್ನು ಆಲ್ಮೋಸ್ಟ್ ಕನ್ಸೀಲರ್ ಅನ್ನೋದಕ್ಕಿಂತ ನಾನು ಹೈಲೈಟರ್ ಥರನೇ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ ಇದೆಯೋ. ನೀವು ಗಾಡಿ ಈ ಥರ ದಬ ಅಂತ ಓಡಿಸಿದ್ರೆ ನಾನು ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು? ನಿಮ್ಮ ಚಾಲೆಂಜಲ್ಲಿ ನಾನು ಇದನ್ನು ಎಕ್ಸ್ಟ್ರಾ ಚಾಲೆಂಜ್ ಕೊಡ್ತಾ ಇದ್ದೀರಾ. ರೋಡ್ ಈ ಥರ ಇದೆ, ನಾವೇನು ಮಾಡೋಣ ಹೇಳಿ? ಇದು ಒಳ್ಳೆ ಆನ್ಸರ್ ಇದು. ಇನ್ನೇನು ಅಷ್ಟೇ, ಅವ್ರು ಬೇಕಂತ ಹಾರಿಸ್ತಾ ಇದ್ದಾರೆ ಕಾರ್ನ. ಅಮ್ಮ ಹೆಂಗೆ ಹಾಡು ಹೇಳ್ತಾ ನೀವು ಮೇಕಪ್ ಮಾಡ್ಕೊಳ್ಳಿ ಐಶ್ವರ್ಯ. ಇದೇನು ಎಕ್ಸ್ಟ್ರಾ ಟಾಸ್ಕು? ಇದೊಂದು ಇರ್ಲಿ ಅಂತ ಸೆಂಟರ್.
ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಹೋ ಹೋ ನಿನ್ನ ಮುದ್ದಾಡಲು. ಆಮೇಲೆ ಹೇಳಿ ಮುಂದೆ. ನೆಕ್ಸ್ಟ್ ಬೇರೆ ಸಾಂಗ್ ಹೇಳಿ, ಅದನ್ನೇ ಕಂಟಿನ್ಯೂ ಮಾಡೋಣ. ನಿಮ್ ಫೇವರೇಟ್ ಯಾವ ಸಾಂಗ್ ಇದೆ ಅದನ್ನ ಹೇಳಿ. ನನ್ನ ಫೇವ್ರೆಟ್ ಸಾಂಗ್ ಓಕೆ. ಸೊ ಹಿಂದ್ಗಡೆ ಒಂದು ಸ್ವಲ್ಪ ಏನು ರಿಫ್ಲೆಕ್ಷನ್ ಹೊಡಿತಾ ಇತ್ತು ಅಂತ ಇದು ಹಾಕ್ಸಿದ್ದಾರೆ. ಸೊ ಎಸ್, ಹೇಳಿ ನೆಕ್ಸ್ಟ್ ಸಾಂಗು. ನೆಕ್ಸ್ಟ್ ಸಾಂಗು ನಿಮ್ ಫೇವ್ರೇಟ್ ಹೇಳಿ. ನಿಮ್ ಫೇವ್ರೇಟ್ ಅಂದ್ರೆ ಉಪ್ಪಿ ಸರ್. ಉಪ್ಪಿ ಸರ್ದು ಫೇವ್ರೇಟ್, ಬಟ್ ನನ್ನ ಫೇವ್ರೇಟ್ ಸಾಂಗ್ ಒಂದಿದೆ. ಉಪ್ಪಿ ಸರ್ ಆಬ್ವಿಯಸ್ಲಿ ಫೇವ್ರೇಟ್, ಅದು ನೆಕ್ಸ್ಟ್ ಹಾಡೋಣ. ನನ್ನ ಫೇವ್ರೇಟ್ ಸಾಂಗ್ ಒಂದಿದೆ ಆಕ್ಚುಲಿ, ಉಪ್ಪಿ ಸರ್ದಲ್ಲ ಬಟ್ ರಮೇಶ್ ಅರವಿಂದ್ ಸರ್ದು. ನನ್ನ ಎವರ್ ಗ್ರೀನ್ ಫೇವ್ರೇಟ್ ಸಾಂಗ್. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆ ಇಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು, ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಓಕೆ ಓಕೆ, ಇವಾಗ ನಾನೊಂದು ಸ್ಟೆಪ್ ಮಿಸ್ ಮಾಡಿದೆ, ನಿಮ್ಗೆ ಹೇಳಿಲ್ಲ. ಇದು ಗಶ್ ಬ್ಯೂಟಿದು ಲಿಕ್ವಿಡ್ ಬ್ಲಷ್ ಅಂಡ್ ಇದನ್ನ ನಾನು ಯೂಸ್ ಮಾಡಿದೆ. ಸೊ ನಂಗೆ ಬ್ಲಷಸ್ ಅಂದ್ರೆ ತುಂಬಾ ಇಷ್ಟ. ಹೇಗ್ ಹಾಡ್ದೇವೇನು? ಶಿಟ್, ತುಂಬಾ ಚೆನ್ನಾಗಿ ಹಾಡ್ತಾ ಇದೀರಾ. ನೀವು ಹಾಡ್ತಾ ಇದ್ರೆ ಕೇಳೋಣ ಅನಿಸ್ತಾ ಇದೆ ನನಗೆ. ಇನ್ನೊಂದು ಸಾಂಗ್ ಹೇಳ್ತೀರಾ? ಹೇಳಿ ನೀವ್ ಹೇಳಿ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬೆಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಹೇಳಿ ನೀವು. ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಓಕೆ, ಇದು ಪೌಡರು ಪ್ಯಾಕ್ದು. ಪ್ಯಾಕ್ ಪೌಡರ್ ಅಲ್ಲಿ ಒಂದ್ ಸ್ವಲ್ಪ ಹಂಗೆ ಲೈಟ್ ಆಗಿ ಪೌಡರ್ ಮಾಡ್ಕೊಂತಾ ಇದೀನಿ. ಓಕೆ, ಅದಾದ್ಮೇಲೆ ಈಗ ಹೇಳ್ಬಿಡ್ತೀನಿ ಸ್ಟೆಪ್ಸು. ಪಾಪ ನಮ್ ವೀಕ್ಷಕರಿಗೂ ಗೊತ್ತಾಗ್ಬೇಕಲ್ಲ ನಾನು ಎಷ್ಟು ಪ್ರಾಡಕ್ಟ್ಸ್, ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀನಿ ಅಂತ. ಇದು ಹೂಲಾ ಬ್ಯೂಟಿದು ಕಾಂಟೋರ್ ಪೌಡರು, ಬ್ರಾನ್ಸರು. ನಾನು ಇದನ್ನ ಕಾಂಟೋರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಜಸ್ಟ್ ಟು ಸ್ಕಲ್ಪ್ಟ್ ಯೋರ್ ಫೇಸ್. ಓಕೆ, ಸೊ ಇಲ್ಲಿ ಫೋರ್ ಹೆಡ್ ಮೇಲೆ ಅಂಡ್ ಚೀಕ್ ಬೋನ್. ನೆಕ್ಸ್ಟ್ ಸಾಂಗ್ ಹೇಳಿ ಈಗ. ನೆಕ್ಸ್ಟ್ ಸಾಂಗ್ ನೀವು ಸ್ಟಾರ್ಟ್ ಮಾಡಿ, ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ವೇಸ್ಟ್ ಏನು. ಸುದೀಪ್ ಸರ್ ಯಾರ್ದಾರ ಹೇಳಿ. ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ಇಣಕಿದಲು ಕಿಟಕಿಲಿ ಬೆಳದಿಂಗಳ ಬೆಳಕಿನಲ್ಲಿ ನಿದ್ದೆ ಗಣ್ಣಲ್ಲಿ ನಾನಿದ್ದೆ ಕ್ಷಣದಲ್ಲಿ ಅವಳನ್ನ ಹಲೋ 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 ಹಲೋ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಷ್ಟೊಂದು ಲಿರಿಕ್ಸ್ ಎಲ್ಲ. ಅಂಡ್ ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ, ಅವಳು ಮಿಂಚುಗಳ ಬಚ್ಚಿಕೊಂಡ ಏನೋ ಒಂದು. ಓಕೆ, ನೆಕ್ಸ್ಟ್ ಈಗ ಟೂ ಫೇಸ್ದು ಲಿಪ್ ಇಂಜೆಕ್ಷನ್ ಹಾಕೊಂತಾ ಇದ್ದೀನಿ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಹಾಕೋಬೇಕಿತ್ತ, ಇವರು ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ ನನ್ಗೆ. ನಾನು ಚಾಲೆಂಜ್ ಫಿನಿಶ್ ಮಾಡಬಾರ್ದು ಅಂತ. ಎಷ್ಟಾಗಿದೆ ಟೈಮ್ ನೋಡ್ಬಿಡೋಣ. ಅಯ್ಯೋ ಶಿಟ್, ಇನ್ 4 minutes ಬಾಕಿ ಇದೆ ಅಷ್ಟೇ. ಸಿ ಇನ್ನು 4 ಶಿಟ್. ಐಶ್ವರ್ಯ ಅವ್ರೆ ಏನ್ ಗೊತ್ತಾ, ಏನು 4 minutes ಇದೆ ಅಷ್ಟೇ. ಇನ್ನು ನಂಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದೀರಾ ನೀವು. ನಂಗೆ ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗ್ತಿದ್ದೀರಾ. ಹೌದು, ಈ ಟಾಸ್ಕ್ ನ ನೀವು ಸೋಲ್ತೀರಾ ಅಂತ ನನ್ ಕಣ್ ಮುಂದೆ ಕಾಣ್ತಾ ಇದೆ. ಕಾಣಿಸ್ತಾ ಇದೆಯಾ? ನೀವ್ ಗಾಡಿ ಓಡಿಸ್ತಾ ಇದೀರಾ, ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ? ನನಗೆ ಗೊತ್ತಾಗತ್ತೆ ಎಲ್ಲ. ಅಮ್ಮ, ಸೊ ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀರಾ. ಹೌದು, ಇವತ್ತು ಈ ಟಾಸ್ಕ್ ಅಲ್ಲಿ ನೀವು ಸೋಲ್ತೀರಾ. ನಾನ್ ಸೋಲಲ್ಲ. ಇವತ್ತೆಲ್ಲ ನಿಮ್ದೇ ಪಾರ್ಟಿ. ಸೋಲೋ ಮಾತೇ ಇಲ್ಲ. ಇವತ್ತೆಲ್ಲ ಅಲ್ಲಿ ನಿಮ್ದೇ ಪಾರ್ಟಿ ಖರ್ಚು. ಸೋಲ್ತೀರಾ ನೀವು, 100% ಸೋಲ್ತೀರಾ. ನೀವ್ ಹಂಗ ಹೇಳಿ ಹೇಳಿ ನನ್ಗೆ ಭಯ ಪಡಿಸ್ತಾ ಇದೀರಾ. ಬಟ್ ನಾನ್ ಸೋಲೋ ಅವಳೆ ಅಲ್ಲ, ನಾನ್ ಸೋಲೋ ಅಂತ ಅವಳೆ ಅಲ್ಲ, ನಾನ್ ಸೋಲಲ್ಲ. ಅಟ್ಲೀಸ್ಟ್ ಈ ಚಾಲೆಂಜ್ ಆದ್ರೂ ಅಮ್ಮ ಸೋಲಲ್ಲ. ಓಕೆ, ಈಗ ಫಸ್ಟ್ ಐಬ್ರೋ ಮಾಡ್ಬಿಡೋಣ. ಇದು ಅನಸ್ತೇಶಿಯಾ ಬ್ರೋ ಪೆನ್ಸಿಲ್. ಓಕೆ, ನನ್ ಫೇವ್ರೆಟ್ ಬ್ರೋ ಪೆನ್ಸಿಲ್ ಇದು. ಸೊ ಸ್ವಲ್ಪ ಲೈಟ್ ಆಗಿ ಬ್ರೋಸ್ ನ ಫಿಲ್ ಮಾಡೋಣ. ಆಲ್ರೆಡಿ ಥಿಕ್ ಇದೆ ನಂದು ಐಬ್ರೋ.
ಓಕೆ ಈಗ ಫಾಸ್ಟ್ ಆಗಿ ನೋಡಿ ಇದೆಲ್ಲ ಈ ತರದೆಲ್ಲ ನಾವೇನು ಮಾಡಕ್ಕಾಗಲ್ಲ, ರೋಡ್ ನಮ್ದಲ್ಲ. ಓಕೆ ಸೊ ಇಷ್ಟೇ. ಇದಾದ್ಮೇಲೆ ಇದು ಸ್ಪೂಲಿ ಬ್ರಷ್ ಅಲ್ಲಿ ಒಂದ್ ಸ್ವಲ್ಪ ಬ್ಲೆಂಡ್ ಮಾಡ್ಕೊಬೇಕು. ನಾನು ಮಿರರ್ ಇಲ್ದೆ ಸರ್ಕಸ್ ಮಾಡ್ಕೊಂಡು ಐ ಶ್ಯಾಡೋ ಪ್ಯಾಲೆಟ್ ಮಿರರ್ ಅಲ್ಲಿ ನೋಡ್ಕೊಂಡು ಈ ತರ ಮೇಕಪ್ ಮಾಡ್ತಾ ಇದೀನಿ. ದಿಸ್ ಇಸ್ ಅ ರಿಯಲ್ ಚಾಲೆಂಜ್. ಅದೇ ಖುಷಿ. ಇನ್ನೊಂದು ಸಾಂಗ್ ಹೇಳ್ಬಿಡಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಅಮ್ಮ ಹೇಳಿ ನೆಕ್ಸ್ಟ್. ಓಕೆ ನಾನು ಆಕ್ಚುಲಿ ಇದನ್ನೇ ಯೂಸ್ ಮಾಡ್ಬೋದು. ಐ ಜಸ್ಟ್ ಯೂಸ್ ದಿಸ್ ಐ ಶ್ಯಾಡೋ. ನನ್ಗೆ ಐ ಶ್ಯಾಡೋ ಬ್ರಷ್ ಕಾಣಿಸ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ. ಅವೆಲ್ಲ ರೀಸನ್ಗಳೇ ಹೇಳಂಗೆ. ನಾನ್ ಕೈಯಲ್ಲೇ ಹಾಕೊಂತೀನಿ ಆಯ್ತಾ. ಓಕೆ ಅದು ಆಯ್ತಾ. ನಾನ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಮ್ಮ, ಹಂಗೆಲ್ಲ ಸುಮ್ನೆ ಬಿಟ್ಕೊಡಲ್ಲ ಆಯ್ತಾ. ನಾನ್ ಕೈಯಲ್ಲೇ ಮೇಕಪ್ ಮಾಡ್ಕೊಂಡು. ಮತ್ತೆ ಹೇಳಿ ಏನ್ ಸಮಾಚಾರ? ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ, ತುಳಿತಾ ಇದಾರೆ, ಪ್ರತಿಭೆನ್ ತುಳಿತಾ ಇದಾರೆ ಇವ್ರು. ಪ್ರತಿಭೆ ಯಾರ ಕೈಲಿಂದಲೂ ತುಳಿಯಕ್ಕಾಗಲ್ಲ ಐಶ್ವರ್ಯ. ನೀವ್ ಮಾಡ್ತಾ ಇದೀರಲ್ಲ, ಇಲ್ಲ ನೀವ್ ಪ್ರತಿಭೆನ ಅಲ್ಲಾಡಿಸ್ತಾ ಇದೀರಾ. ನೆಕ್ಸ್ಟ್ ಸಾಂಗ್ ಏನೋ ಇದು ಆಗಿದೆ ನೂರು ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣ ಆಗೋಯ್ತು ಮೇಕಪ್. ಈಗ ಲಿಪ್ಸ್ಟಿಕ್ ಹಾಕೊಂಡ್ತಾ ಇದೀನಿ. ಇದು ಮೇಬೆಲಿನ್ ಅವ್ರದ್ದು ಮುಗೀತು ಟೈಮು. ಕಲರ್ ಮ್ಯಾಟ್ ಲಿಪ್ಸ್ಟಿಕ್ ಕಲರ್ ಸಮಥಿಂಗ್ ಇರಿ ಹೇಳ್ತೀನಿ. ಮೇಬೆಲಿನ್ ಅವ್ರ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಇನ್ ನ್ಯೂಡ್ ನ್ಯೂಯಾನ್ಸ್ ಅಲ್ಲಿ. ಅಮ್ಮ ದಯವಾಯ್ತು. ಓಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಮಸ್ಕಾರಾ. ಅಮ್ಮ ಮಸ್ಕಾರಾ ಈ ಮಿರರ್ ನೋಡ್ಕೊಂತೀನಿ ನಾನು. ಸಾರಿ ಮುಗೀತು ಬಿಡಿ. 1 ಮಿನಿಟ್ ಇದೆ. ಹಾಗೆ ಗೊತ್ತಿತ್ತಾ? ಸೊ 1 ನಿಮಿಷದಲ್ಲಿ ಏನೇನೆಲ್ಲ ಮಾಡ್ಬೋದು. 1 ನಿಮಿಷ ಅಂದ್ರೆ ಸುಮ್ನೆನಾ? ಏನೇನೋ ಮಾಡ್ಬೋದು, ಮೇಕಪ್ ಆಗಲ್ಲ. 60 ಸೆಕೆಂಡ್ಸ್ ಇದೆ ಗುರು ಆಯ್ತಾ. ನಾವೇಂದ್ರೆ ಏನ್ ಸುಮ್ನೆನಾ? ಏನ್ ಗೊತ್ತಾ, 20 ಸೆಕೆಂಡ್ಸ್ ಇದೆ. ಇನ್ನು ಲಿಪ್ಸ್ಟಿಕ್ ಹಚ್ಚಿಲ್ವಲ್ಲ? ಲಿಪ್ಸ್ಟಿಕ್ ಹಾಕೊಂಡು ಆಯ್ತಲ್ಲ. ನಾನು ಲಿಪ್ಸ್ಟಿಕ್ ಇನ್ಫಾರ್ಮೇಶನ್ ಕೊಡಿದ್ದೀನಿ. ಆದ್ರೂ ನಮ್ ಕ್ಲಾರಿಟಿ ಕಾಣ್ತಿಲ್ವಲ್ಲ. ಸೆಟ್ಟಿಂಗ್ ಸ್ಪ್ರೇ, ಮೇಕಪ್ ಫಿಕ್ಸಿಂಗ್ ಸ್ಪ್ರೇ, ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ಇನ್ ದ ಮೇಕಪ್. ಓಕೆ ಮೇಕಪ್ ಡನ್. ಏನೋ ಮೋಸ ಇದೆ. ಡನ್. ಯಾವ್ದೋ ಒಂದ್ ಕ್ರೀಮ್ ಬಿಟ್ಟಿದ್ದಾರೆ ಹಚ್ಕೊಳ್ಳೋದು. ಡನ್ 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 ಮಾ ಡನ್ ಆಯ್ತಾ. ಛೇ ನಾನೊಂದ್ ಮರ್ತೋದೆ. ನಾನ್ ಮೇಕಪ್ ಮುಗಿಸೋದಕ್ಕೆ ಏನ್ ಕೊಡ್ತಾರೆ ಅಂತ ಕೇಳ್ಬೇಕಿತ್ತು ನಾನು. ಗಿಫ್ಟ್ ಏನ್ ಗುರು? ಮೇಕಪ್ ಮುಗಿಸಿದೀನಿ ಗುರು. ನಿಮ್ಮ 12 ಮಿನಿಟ್ಸ್ ಅಲ್ಲ 10 ಮಿನಿಟ್ಸ್ ಅಲ್ಲೇ ಆಕ್ಚುಲಿ ಮುಗ್ದೋಗಿತ್ತು. ನಾನು ಸ್ವಲ್ಪ ನಿಮ್ ಜೊತೆಗೆಲ್ಲ ಹಾಡು ಹೇಳ್ಕೊಂಡು ಅಂಡ್ ನಮ್ಮ ವೀಕ್ಷಕರಿಗೆ ನಮ್ಮ ಮೇಕಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದೆಲ್ಲ ಮಾಡ್ಕೊಂಡು ನಾನು ಮೇಕಪ್ ಮಾಡಿರೋದು. ಸೊ ಯಾ ಟೆಲ್ ಮಿ ವಿನು, ಹೇಳಿ ವಾಟ್ಸ್ಆಪ್ ಏನ್ ಬೇಕು ನಿಮ್ಗೆ? ಗಿಫ್ಟ್ ಬೇಕು. ಗಿಫ್ಟ್ ನಾನು ಮೇಕಪ್ ಮುಗಿಸಿದಕ್ಕೆ. ಹೌದು ಗಿಫ್ಟ್ ಕೊಡಿಸ್ತೀನಿ ನಿಮ್ಗೆ. ಏನು? ಇವಾಗ ನೀವೆಲ್ಲ ಕರ್ಕೊಂಡು ಹೋಗ್ತಿದ್ದೀರಲ್ಲ ನನ್ನ, ಸೊ ನಾನು ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಏನಕ್ಕೆ? ಅದೇ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀರಲ್ವಾ, ಸೊ ಅದು ಯಾವ ಲೊಕೇಶನ್ ಏನು ಅಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ನೀವು ನನಗೆ ತಿಳ್ಕೊಂಡು ಅದಾದ್ಮೇಲೆ ಅದ್ರ ಮೇಲೆ ನಾವು ಗಿಫ್ಟ್ ಏನ್ ಕೊಡ್ಬೇಕಂತ ನಿಮ್ಗೆ ಡಿಸೈಡ್ ಮಾಡ್ತೀವಿ. ಇವಾಗ್ಲೇ ನಾವು ಕೊಡಲ್ಲ, ಇದು ನಮ್ದೊಂದು ಇರ್ಲಿ ಟ್ವಿಸ್ಟ್. ಇಲ್ಲ ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಹೋಗೋ ಕಡೆ ಏನು ಬೇಡ, ನನ್ಗೆ ಬೆಂಗಳೂರಲ್ಲಿ ಗಿಫ್ಟ್ ಕೊಡ್ಸಿ. ನಾನು ಅದೇನು ಪೊಲೀಸ್ ಸ್ಟೇಷನ್. ಹಲೋ, ನಂಗೆ ಒರಾಯನ್ ಮಾಲ್ ಇಂದಾನೆ ಗಿಫ್ಟ್ ಬೇಕು. ಒರಾಯನ್ ಮಾಲ್ ಇಂದ ಗಿಫ್ಟ್ ಬೇಕಾ? ಹೌದು. ನಾವ್ ಹೋಗ್ತಿರೋದು ಇಲ್ಲಿ ಇವತ್ತಿಂದ. ಹೇಳಿ ನೀವು ಬೆಂಗಳೂರದ? ಇಲ್ಲ ನನ್ನ ಇಷ್ಟ ಅದು. ನಾನು ಪಾರ್ಟಿ ಕೇಳಿರೋದು ಹೋಗೋ ಪ್ಲೇಸ್ ಅಲ್ಲಿ ಕೇಳಿದ್ ಪಾರ್ಟಿ, ನಾನು ಬೆಂಗಳೂರಲ್ಲಿ ಕೇಳಿದ್ನ. ನೀವ್ ಕೊಟ್ಟಿರೋ ಚಾಲೆಂಜ್ ನಾನು ಫಿನಿಶ್ ಮಾಡಿದೀನಿ. ನೀವ್ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಮೇಕಪ್ ಇದೆ ಆಯ್ತಾ. ಫಸ್ಟ್ ನೀವ್ ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ. ಆದ್ರೂ ಮೇಕಪ್ ಇನ್ನೂ ಏನೋ ಬೇಕಂತ ನನಗೆ ಅನಿಸ್ತಾ ಇದೆ. ಅವ್ರು ಸುಮ್ನೆ ಡವ್ ಹೊಡಿತಾ ಇದಾರೆ. ಇದೆಲ್ಲ ಡವ್ ನಾನ್ ಯೂಶಲ್ ಆಗಿ ಮಾಡ್ಕೊಳ್ಳೋ ಮೇಕಪ್ ಮಾಡ್ಕೊಂಡಿರೋದು. ಹೌದಾ? ಹೌದು. ಸರಿ ಬಿಡಿ, ಆಯ್ತು.
ಯಾ ಏನು ಮಾಡಕ್ಕಾಗಲ್ಲ. ನಾನು ಡಿಮ್ಯಾಂಡ್ ಇಟ್ಟಿದ್ದೀನಿ. ಇವಾಗ ಒರೈನ್ ಮಾಲ್ ಅಲ್ಲಿ ವಿನ್ನು ಅವರು ನನ್ಗೆ ಏನೋ ಎಕ್ಸ್ಪೆನ್ಸಿವ್ ಆಗಿ ಏನೋ ಕೊಡಿಸ್ತಾರೆ. ಕೊಡಿಸ್ತೀನಿ. ಯು ಹ್ಯಾವ್ ಟು. ಇಲ್ಲಾಂದ್ರೆ ಯಾರು ಕಾಮೆಂಟ್ ಮಾಡ್ಬಿಡಿ ಗರ್ಲ್ಸ್ ಯಾರು ಬೇಡ ಅಂದ್ರೆ ಇವ್ರಿಗೆ ಪ್ರೊಫೈಲ್ ಕೊಡಲ್ಲ. ಅದ್ ಕಟ್ ಮಾಡಿ ಅದನ್ನೆಲ್ಲ ಮಾಡ್ಬೇಡಿ. ಏನ್ ಯೋಚನೆ ಮಾಡಿ ಕೊಡಿಸ್ತೀರಾ? ಕೊಡಿಸ್ತೀನಿ. ಅದು ಬಂದ್ರು ದಾರಿಗೆ. ಇವಾಗ ದಾರಿಗೆ ಬಂದ್ರು ಏನಿದೆ ನಂದೆಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಕೊಡಿಸ್ತೀನಿ. ಮುಗೀತು, ಮೇಕಪ್ ಮುಗೀತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾನು 12 ನಿಮಿಷದಲ್ಲಿ ಮೇಕಪ್ ಮಾಡಿ ಮುಗಿಸ್ತೆ ಅಂತ. ಸ್ವಲ್ಪ ಗಡಿಬಿಡಿ ಆದ್ರೂ ಮಾಡ್ಕೊಂಡೆ. ಇವರೆಲ್ಲ ಡಿಸ್ಟ್ರಾಕ್ಟ್ ಮಾಡಿದ್ರು, ಇವರೆಲ್ಲ ಪ್ರತಿಭೆನ ಅಲ್ಲಾಡಿಸ್ತಾ ಇದ್ರು, ನಾನು ಅಲ್ಲಾಡಿಲ್ಲ. ಅಲ್ಲಾಡಿದೆ, ಬಟ್ ಮೇಕಪ್ ಫಿನಿಶ್ ಆಗಿದೆ. ದಟ್ಸ್ ಇಟ್. ಯಾ, ಇದು ನಾನು ಯೂಶುವಲ್ ಮಾಡ್ಕೊಳ್ಳೋ ಮೇಕಪ್ ತರ ಇಲ್ವಾ? ನೀವು ಮನ್ಸ್ಮುಟ್ಟು ಹೇಳಿ. ಮನ್ಸ್ಮುಟ್ಟು ಹೇಳ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು. ಮುಗೀತು ಅಷ್ಟೇ. ಸ್ಟಾಪ್ ವಿನ್ನು. ಸ್ಟಾಪ್. ಓಕೆ. ಸೊ ನಾನು ಅವಾಗ್ಲೇ ಹೇಳಿದ್ದೆ ಒಂದ್ ಲಾಸ್ಟ್ ಕ್ಲೂ ಕೊಡ್ತೀನಿ ಅಂತ. ಎಲ್ಗ್ ಹೋಗ್ತಾ ಇದೀವಿ, ಇನ್ನೇನ್ ರೀಚ್ ಆಗ್ಬಿಟ್ವಿ ಆ ಜಾಗ. ಹೌದು. ಸೊ ಈ ಒಂದು ಬ್ರ್ಯಾಂಡ್ ಏನೇನೆಲ್ಲ ತಯಾರಿಸುತ್ತೆ ಗೊತ್ತಾ? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರ್ ಇದೆಲ್ಲ ತಯಾರಿಸುತ್ತೆ. ಪ್ಲಸ್ ಈ ಬ್ರ್ಯಾಂಡು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಓಕೆ. ಈಗ ಗೆಸ್ ಮಾಡಿ, ಎಲ್ಲ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಓ, ಅಕ್ಷಯ್ ಕಲ್ಪ ಪನ್ನೀರ್ ತಿಂತೀವಲ್ವಾ? ಯೆಸ್, ರೈಟ್. ಸೂಪರ್ ಆಗಿ ಹೇಳಿದ್ರಿ. ಕರೆಕ್ಟ್. ಅಕ್ಷಯ್ ಕಲ್ಪ ಅವರ ಒಂದು ಪ್ಲಾಂಟ್ ಏನಿದೆಯೋ, ಡೈರಿ ಪ್ಲಾಂಟ್, ಅದನ್ನ ನಾವು ವಿಸಿಟ್ ಮಾಡಕ್ ಹೋಗ್ತಾ ಇದೀವಿ. ಡೈರಿ ಪ್ಲಾಂಟ್ ಒಂದೇ ಅಲ್ಲ, ಅವರ ಒಂದು ಫೆಸಿಲಿಟಿ ಪ್ಲಸ್ ಏನಂತಾರೆ, ಅವರ ಫಾರ್ಮ್ ಅಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅದು ಇದು ಎಲ್ಲ ಗ್ರೋ ಮಾಡ್ತಾರೆ. ಸೊ ಕಂಪ್ಲೀಟ್ ಅವರ ಅಕ್ಷಯ್ ಕಲ್ಪ ಟೂರ್ಗೆ ನಾವು ಹೋಗ್ತಾ ಇದೀವಿ ಇವತ್ತು. ಐ ಯು ಎಕ್ಸೈಟೆಡ್? ತುಂಬಾ, ಯಾಕಂದ್ರೆ ಅದು ಎಲ್ಲ ನೋಡ್ಬೇಕು ನಾನು ಯಾವ ತರ ಇರತ್ತೆ ಅಂತ. ಹೌದು, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನಾನು ಯಾವ್ದೋ ಪ್ಲಾಂಟ್ ವಿಸಿಟ್ ಕೊಟ್ಟಿದ್ದೆ, ಮಿಲ್ಕ್ ಪ್ಲಾಂಟ್ಗೆ. ಬಟ್ ಅದು ಒಂಥರ ಫ್ಯಾಕ್ಟ್ರಿ ತರ ಇತ್ತು ಅಷ್ಟೇ, ಅದು ಬೆಂಗಳೂರಲ್ಲೇ ಇದ್ದಿದ್ದು. ಬಟ್ ಇದು ಒಂದು ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರ ಸಾಕಿರೋ ಹಸುಗಳನ್ನ ನೋಡ್ಬೋದು, ಅವರ ಡೈರಿ ಪ್ಲಾಂಟ್ ನ ವಿಸಿಟ್ ಮಾಡ್ಬೋದು, ಮತ್ತೆ ಅವರು ಗ್ರೋ ಮಾಡ್ತಾ ಇರೋ ವೆಜಿಟೇಬಲ್ಸ್ ಅದು ಇದು ಫಾರ್ಮ್ ನೆಲ್ಲ ನೋಡ್ಬೋದು, ಅವರ ಫಾರ್ಮರ್ಸ್ ನ ಮಾತಾಡ್ಸ್ಬೋದು. ಸೂಪರ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡ್ತಾ ಹೋಗೋಣ ಹೇಗಿರುತ್ತೆ ಅಂತ. ಇನ್ನೇನ್ ರೀಚ್ ಆಗ್ಬಿಟ್ವಿ. ಓಕೆ, ಲೆಟ್ಸ್ ಗೋ.